ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ಟಿಪ್ ಅಂತನಾದರೂ ತಿಳ್ಕೊಳ್ಳಿ, ಇಲ್ಲ ಅಂತ ಅಂದರೆ ರೆಮಿಡಿ ಅಂತನಾರ ತಿಳ್ಕೊಳ್ಳಿ, ಹೇಗೆ ಬೇಕೋ ಹಾಗೆ ತಿಳ್ಕೊಳ್ಳಿ. ಆದರೆ ನಮ್ಮ ಗೃಹಿಣಿಯರಿಗಾಗಿ ಎಲ್ರಿಗೂ ಕೂದಲು ಉದುರುವ ಸಮಸ್ಯೆ, ಹಾಗಾಗಿ ನಾನು ಇವತ್ತೊಂದು ಹೇರ್ ಪ್ಯಾಕ್ನ ನಿಮಗೆ ತೋರಿಸ್ತೀನಿ. ನಾನು ಯಾವಾಗಲೂ ಇದೇ ಥರ ಹೇರ್ ಪ್ಯಾಕ್ನ ಹಾಕ್ಕೊಳ್ಳೋದು, ಇದರಿಂದ ಹೇರು ಗ್ರೋತ್ ಆಗುತ್ತೆ. ಹಾಗಾಗಿ ಮತ್ತು ನಮ್ಮ ಹೇರು ಒರಟಾಗಿದ್ದರೆ ಅದು ತುಂಬ ಸ್ಮೂತಾಗುತ್ತೆ. ವಾರಕ್ಕೂ ಒಂದೊಮ್ಮೆ ಹಾಕ್ಕೊತೀನಿ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಹೇಗೆ ಮಾಡೋದು, ಹೇಗೆ ರೆಡಿ ಮಾಡೋದು ಅಂತ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅಂತ ಹೇಳಿ. ನೋಡಿ, ಅಗಸೆ ಬೀಜ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಯಾವ ಸ್ಪೂನ್ ತೊಗೊಂಡಿದ್ದೀನಲ್ಲ ಅದೇ ಸ್ಪೂನಲ್ಲಿ ಒಂದು 1/4 ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು 15 ಎಲೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಕಾಫಿ ಕಪ್ಗಿಂತ ಹೆಚ್ಚಾಗಿ ನೀರು ಹಾಕಿ ಕುದಿಯೋದಕ್ಕೆ ಇಡಬೇಕು. ಇದು ಒಂದು 10 ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಇದು ಆರಕ್ಕೆ ಬಿಟ್ಬಿಡಬೇಕು. ಇದಾದಮೇಲೆ ನೋಡಿ, ನಾನು ಒಂದು ಚಿಕ್ಕ ಈರುಳ್ಳಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿನ ಕುದಿಯೋದಕ್ಕೆ ಹಾಕಬಾರ್ದು, ಇದರಿಂದ ಈರುಳ್ಳಿನಲ್ಲಿರೋ ಅಂಥ ಅಂಶಗಳೆಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ಬರೀ ರುಬ್ಬಕ್ಕೆ ಮಾತ್ರ ಹಾಕ್ಕೋಬೇಕು. ನಾನೀಗ ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದೆ. ಅಗಸೆ ಬೀಜ, ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು ಈ ಮೂರನ್ನು ನಾವು ರುಬ್ಬಿ ಹೇರ್ ಪ್ಯಾಕ್ ಹಾಕ್ಕೊಳ್ಳೋದ್ರ ಜೊತೆಗೆ ಇವು ಮೂರನ್ನು ದಿನ ಒಂದೊಂದಾಗಿ ತಿಂತಾ ಬಂದರೆ ಅದರಿಂದನೂ ನಮಗೆ ಹೇರ್ ಲಾಸ್ ಆಗೋದು ತಪ್ಪುತ್ತೆ. ಮತ್ತು ಹೆಲ್ತ್ ಬೆನಿಫಿಟ್ಸು ಸಹ ಇವು ಮೂರಿಂದನೂ ಇದೆ. ಮತ್ತು ನೋಡಿ, ನಾವು ಮೆಂತ್ಯ ಹಾಕೋದ್ರಿಂದನೂ ನಮ್ಮ ಹೇರು ತುಂಬ ಸಾಫ್ಟ್ ಆಗುತ್ತೆ. ಈ ಪ್ಯಾಕ್ ಹಾಕಿದ 1 ಅವರ್ ಆದಮೇಲೆ ನಾವು ಹೇರ್ ವಾಶ್ ಮಾಡಿದ್ರೆ ನಮ್ಮ ಕೂದಲು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ. ಇನ್ನೂ ತಡ ಮಾಡ್ತೀರಾ, ಈ ರೆಮಿಡಿನ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಬಾಯ್.